ನಮಸ್ತೆ. ಡಾರ್ಜಿಲಿಂಗಲ್ಲಿ ನಮ್ಮದು 2ನೇ ದಿನದ ಟ್ರಿಪ್ಪು. ಹೋಟ್ಲಿಗೆ ಬಂದೆಲ್ಲ ಚೆಕ್-ಇನ್ ಆಗಿ ಇವಾಗ ಹೊರಗಡೆ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪೀಸ್ ಪಗೋಡ ಅಂತ ಫಸ್ಟ್ ಪೀಸ್ ಪಗೋಡ ಕರ್ಕೊಂಡು ಬಂದರು. ಇವತ್ತು 3 ಪಾಯಿಂಟ್ ತೋರಿಸ್ತಾರೆ ನಮಗೆ ಅಷ್ಟೇ. ಸೆಕೆಂಡ್ ಡೇ 3 ಪಾಯಿಂಟು, ಫಸ್ಟ್ ಡೇ ಮಾಲು, ಸೆಕೆಂಡ್ ಡೇ 3 ಪಾಯಿಂಟ್ ತೋರಿಸ್ತಾರೆ. ಇದು ಪೀಸ್ ಪಗೋಡ ಅಂತ. ಇಲ್ಲಿ ಒಂದು ಬುದ್ಧನ ದೇವಸ್ಥಾನ ಇದೆ, ಚೆನ್ನಾಗಿದೆ. ಬ್ರಿಟಿಷರ ಕಾಲದ್ದಂತೆ. ಇಲ್ಲಿ ಬ್ರಿಟಿಷರ ಇಲ್ಲೂ ಕೂಡ ಆಳ್ವಿಕೆ ಮಾಡಿದ್ದಾರೆ, ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದು. ಚೆನ್ನಾಗಿದೆ. ಇಲ್ಲೆಲ್ಲ ಪಾರ್ಕ್ ಇದೆ, ಒಂದು ಬುದ್ಧಂದು ಟೆಂಪಲ್ ಇದೆ. ಇದು ನೋಡಿ, ಬುದ್ಧನ ಟೆಂಪಲ್ ಒಳಗಡೆ ಒಂದು ನಮಸ್ಕಾರ ಹಾಕೊಂಬಂದು ಇದೊಂದು ಪಗೋಡ ಅಂದರೆ ಅದನ್ನೇ ಪಗೋಡ ಅಂತ ಹೇಳೋದು. ಇಲ್ಲಿ ಸುತ್ತು ಸೀನ್ರಿ ಚೆನ್ನಾಗಿದೆ. ಸೀನ್ರಿಗೋಸ್ಕರನೇ ಡಾರ್ಜಿಲಿಂಗ್ ಅಂತ ಹೋಗೋದು. ಸೀನ್ರಿ, ಟೀ ಗಾರ್ಡನ್ ನೋಡೋದಕ್ಕೇ. ಟೀ ಗಾರ್ಡನ್ ಏನು ನಾವು ಇಲ್ಲಿ ಊಟಿಲೂ ನೋಡ್ತೀವಿ, ಕೊಡಗಲ್ಲೂ ನೋಡ್ತೀವಿ. ಇಲ್ಲಿ ಟೀ ಗಾರ್ಡನ್ ನೋಡಿಕೊಂಡು ಈ ಪೀಸ್ ಪಗೋಡ ನೋಡ್ಕೊಂಡು ನಾವು ಟೀ ಗಾರ್ಡನ್ಗೆ ಹೋಗಬೇಕು. ನೋಡಿರಿ, ಇಲ್ಲಿ ಒಂದು ಬುದ್ಧಂದಿದೆ. ಇಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡೋರು ಮಾಡ್ತಾರೆ. ನಾವು 1-2 ನಿಮಿಷ ನಿಂತು ಕೂತ್ಕೊಂಡು ಧ್ಯಾನ ಮಾಡಿ ಮತ್ತೆ ಹೊರಟುಬಿಟ್ಟು, ನಮಗೆ ಇನ್ನು ತುಂಬ ಇದೆ ನೋಡೋದಲ್ವ. ಇಲ್ಲಿ ಯಾವಾಗಂದ್ರೆ ಅವಾಗ ವೆದರು ತುಂಬ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ಪಗೋಡ ಅಂತ ನಾನು ತೋರಿಸಿದ್ನಲ್ಲ, ಅಲ್ಲಿ ಇದು ಬುದ್ಧನ ಸ್ಟ್ಯಾಚು. ಈ ಬುದ್ಧನ ಸ್ಟ್ಯಾಚು ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಬರ್ಬೋದು. ಒಂದು ರೌಂಡ್ ಅಂದರೆ ನೋಡಿ, ಇಲ್ಲೆಲ್ಲ ಕೆತ್ತಿದ್ದಾರೆ. ಇದು ನಮ್ಮ ಕಡೆ ಎಲ್ಲ ಬೇಲೂರು ಹಳೆಬೀಡಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ. ಇಲ್ಲಿ ಅಂದರೆ ಮರದಲ್ಲಿ, ಅಂದರೆ ಬುದ್ಧನ ಅವತಾರ. ಇಲ್ಲಿ ನಮ್ಮ ಬುದ್ಧನ ಅವತಾರ ಕೆತ್ತಿದ್ದಾರೆ. ಇಲ್ಲೆಲ್ಲ ಎಲ್ಲ ಮರದಲ್ಲೇ ವುಡ್ ವರ್ಕ್. ಇಲ್ಲೆಲ್ಲ ಬುದ್ಧನ ಅವತಾರ. ಒಂದು ರೌಂಡ್ ಹೊಡ್ಕೊಂಡು ಬಂದು ಮತ್ತು ಇಲ್ಲೆಲ್ಲ ಫೋಟೋಗಳೆಲ್ಲ ತಗೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಬೇಗ ಬೇಗ ಬಾ ಅಂತ ಅಂದರು ಕಾರವರು. ಯಾಕಂದರೆ ಆಮೇಲೆ ವೆದರು ನೋಡಿ, ಆ ಕಡೆ ನೋಡಿ ಫಾಗು ಆಗಲೇ ಮುಚ್ಕೊಂಡು ಬರ್ತಾ ಇದೆ. ಫಾಗು ತುಂಬ್ಕೊಂಡ್ಬಿಟ್ರೆ ಏನೂ ನೋಡೋಕ್ಕಾಗಲ್ಲ, ಎಲ್ಲಿ ಹೋಗೋಕ್ಕೂ ಆಗಲ್ಲ. ಮತ್ತು ಹಂಗನ್ಬಿಟ್ಟು ನಾವು ಬೇಗ ಬೇಗ ನೋಡ್ಕೊಂಡು ಬಂದುಬಿಟ್ವಿ. ಮತ್ತು ನೆಕ್ಸ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಟೀ ಗಾರ್ಡನ್ ಅಲ್ಲ, ಸಾರಿ, ಝೂಗೆ ಕರ್ಕೊಂಡು ಹೋಗ್ತಾರೆ. ಝೂ ಅಲ್ಲಿ ಸುಮ್ಮನೆ ನಮ್ಮ ಮೈಸೂರಲ್ಲಿ ಝೂ ಎಲ್ಲಿ ಇದೆಯಲ್ಲ, ಸೇಮ್ ಅದೇ ಥರಲ್ಲೇನು ಇಲ್ಲೂ ಇರೋದು. ಆದರೆ ನಾವು ಬಂದಿದ್ದೀವಲ್ಲ ಡಾರ್ಜಿಲಿಂಗ್ಗೆ, ನೋಡಲೇಬೇಕು. ಅಷ್ಟು ದೂರ ಹೋಗಿ ನೋಡ್ದಿರ ಇದ್ದರೆ ಏನು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೋದ್ವಿ. ಅವರಲ್ಲಿ ನಿಲ್ಸಿದ್ರು. ನೋಡ್ರಿ, ಒಳಗಡೆ ಹೋಗ್ತಾ ಇದ್ವಿ. ಹಿಮಾಲಯನ್ ಮೌಂಟನ್ ಝೂ ಅಂತ ಇದು. ಒಳಗಡೆ ಹೋಗಿ ಪ್ರಾಣಿಗಳು, ಪಕ್ಷಿಗಳು, ಅಲ್ಲೊಂಥರ ಪ್ರಾಣಿಗಳು ಪಕ್ಷಿಗಳು ಇರ್ತಾವಲ್ಲ, ಆ ಕಡೆ ವೆದರ್ಗೆ ಸೂಟ್ ಆಗೋವಂಥದ್ದು ಆ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಲೆ ಓಡಾಡ್ಕೊಂಡಿದ್ವಿ. ಅವರು 1.5 ಅಷ್ಟರಲ್ಲಿ ಬರಬೇಕು. ಇದು ಎಲ್ಲ ಒನ್ ವೇ ಆಗ್ಬಿಡುತ್ತೆ ಅಂತೆ. ಇದು ನೋಡಿ ಕೆಳಗಡೆ, ಅಲ್ಲೇ ಮೇಲ್ಗಡೆ ರೋಡು, ಕೆಳಗಡೆ ರೋಡು. ಮೇಲ್ಗಡೆ ರೋಡ್ ಝೂ, ಇದು ಕೆಳಗಡೆ ರೋಡಲ್ಲಿ ಏನೇನೋ ಒಂದು ಸ್ವಲ್ಪ ಮಾರ್ತಾ ಇರ್ತಾರೆ. ನಮ್ಗೆ ಇಷ್ಟ ಇದೆ ತೊಗೊಳ್ಳೋದು, ಇಲ್ಲಾಂದರೆ ಇಲ್ಲ. ಆ ಥರದ್ದು ಇದು ಟೂರಿಸ್ಟ್ ಪ್ಲೇಸ್ ಅಂದರೆ ಇದ್ದೇ ಇರುತ್ತಲ್ವ, ಏನಾದರೂ ಮಾರೋದು. ಆ ಥರದ್ದು ಏನೋ ಸ್ವೆಟರ್ಗಳು, ಶಾಲ್ಗಳು, ಟೊಪ್ಪಿಗಳು ಎಲ್ಲ ಅಲ್ಲಿರುತ್ತೆ. ನೋಡಿಕೊಂಡು ಮತ್ತು ಝೂಗೂ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ನೋಡಿರಿ, ಇಲ್ಲೇನೋ ಒಂದು ಪ್ರಾಣಿ ಕೂತ್ಕೊಂಡಿದೆ. ಏನೇನೋ ಪ್ರಾಣಿಗಳಿದೆ. ಅಲ್ಲೊಂಥರ ಪ್ರಾಣಿಗಳು, ನಮ್ಮ ಕರ್ನಾಟಕದಲ್ಲಿ ಒಂಥರ ಪ್ರಾಣಿಗಳು. ಅದು ಆ ವೆದರ್ಗೆ ಆ ಪ್ರಾಣಿಗಳು ಸೆಟ್ ಆಗುತ್ತೆ. ಎಲ್ಲನೂ ಅವುಗಳು ಚಳಿಗೆ ಎಲ್ಲ ಮುದ್ರಕೊಂಡು ಕೂತ್ಕೊಂಡ್ಬಿಟ್ಟಿರ್ತವೆ. ನೋಡಿರಿ, ಇದು ಫಿಶ್ ಟ್ಯಾಂಕ್, ಅಕ್ವೇರಿಯಮ್ಮು. ನಾವು ಎಲ್ಲರೂ ಸಾಮಾನ್ಯ ನೋಡಿರ್ತೀರಿ, ಒಂದು ಬಂಡೆಯಲ್ಲಿ ಫಿಶ್ ಅಕ್ವೇರಿಯಮ್ಮು ಇದು ಮಾಡಿರ್ತಾರೆ ನೋಡಿರಿ, ಸುತ್ತೂ ಆ ಥರ ಅಕ್ವೇರಿಯಮ್. ಇದು ಸುತ್ತೂ ಒಂದು 5 ಅಕ್ವೇರಿಯಮ್ ಇದೆ. ಒಂದು ಬಂಡೇಲಿ ಆ ಥರ ಬಿಲ್ಡ್ ಮಾಡಿದ್ದಾರೆ ಅಕ್ವೇರಿಯಮ್ನ. ಈ ಫಿಶ್ ಅಂತೂ ನಂಗೆ ತುಂಬ ಇಷ್ಟ ಆಗಿದೆ. ಫಿಶ್ ಇದೆ, ತುಂಬ ಚೆನ್ನಾಗಿದೆ. ಇದು ನೋಡಿ, ಒಳ್ಳೆ ಪ್ಲಾಸ್ಟಿಕ್ ಫಿಶ್ ಥರ ಇದೆ. ಒಂದು ಗ್ರೀನು, ಒಂದು ರೆಡ್ ಥರ, ಒಂಥರ ವೈಟ್ ರೆಡ್ ಥರ, ಪ್ಯಾರೆಟ್ ಗ್ರೀನ್ ಅಂತ ತುಂಬ ಚೆನ್ನಾಗಿತ್ತು. ಇದೊಂದು ರೌಂಡ್ ಹೊಡ್ಕೊಬಂದು, ಒಂದು 5 ನಿಮಿಷ ಒಂದು ರೌಂಡ್ ಹೊಡ್ಕೊಂಡು ಬಂದು ಚೆನ್ನಾಗಿತ್ತು. ಎಲ್ಲರೂ ಮಕ್ಕಳಿಗೆಲ್ಲ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ನೋಡಿಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬಂದು, ಅಲ್ಲಿ ಏನು ತೊಗೊಳಕ್ಕಾಗಲ್ಲ, ಎಲ್ಲ ಕಾಸ್ಟ್ಲಿ ಎಲ್ಲ ಇತ್ತು. ಶಾಪಿಂಗ್ಗಳೆಲ್ಲ ಇತ್ತು. ನಾವೇನು ತೊಗೊಳ್ಳಿಲ್ಲ, ಕಾಸ್ಟ್ಲಿ ಸುಮ್ಮನೆ ನೋಡಿಕೊಂಡು ನೋಡಿರಿ, ಅಲ್ಲಲ್ಲಿ ಫೋಟೋಗಳು ಹೊಡ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಇಲ್ಲಿ ನೋಡಿರಿ, ಕ್ಯೂಟ್ ಆಗಿರೋ ಒಂದು 3 ಪುಟ್ಟ ಮಕ್ಕಳಿದ್ದಾವೆ. ಇಲ್ಲಿ ಥರ ಡ್ರೆಸ್ ಸಿಗುತ್ತೆ. ಆ ಡ್ರೆಸ್ಸು ಸರಗಳೆಲ್ಲ ಹಾಕ್ಕೊಂಡು ಫೋಟೋ ನಂಗೆ ತುಂಬ ಇಷ್ಟ ಆಯಿತು. ಮಕ್ಕಳ ಜೊತೆ ನಾನು ಫೋಟೋಗಳು ತೊಗೊಂಡೆ. ಇಲ್ಲಿ ಮಕ್ಕಳು, ಇಲ್ಲಿ ದೊಡ್ಡವರು ನೋಡಿರಿ, ಈ ಥರ ಎಂಜಾಯ್ ಮಾಡ್ತಾಯಿದ್ದಾರೆ. ಅಲ್ಲೇ ಡ್ರೆಸ್ ಸಿಗುತ್ತೆ ಬಾಡಿಗೆಗೆ. ಇವರೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ನಾನು ಇವ್ರ ಹತ್ರ ಕೂಡ ಒಂದು ಫೋಟೋ ತೊಗೊಂಡೆ. ತುಂಬ ಚೆನ್ನಾಗಿ ಫೇರ್ ಆಗಿದ್ದಾರೆ ಇವರೆಲ್ಲ. ಆ ಕಡೆಯವರೇ ತುಂಬ ಫೇರ್ ಆಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೋ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದರು, ಒಂಥರ ಬಬ್ಲಿ ಥರ ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡ್ರಿ, ಅಲ್ಲಲ್ಲಿ ಪ್ರಾಣಿ ಇದೆ ನೋಡ್ರಿ, ಅಲ್ಲೊಂದು ಮನೆ ಇದೆಯಲ್ಲ, ಅಲ್ಲೋಗಿ ಕೂತ್ಕೊಂಡ್ಬಿಡ್ತವೆ. ಚಳಿಗೆ ಹೊರಗಡೆ ಬರೋಲ್ಲ ಅವನು, ಸಾಮಾನ್ಯ ಚಳಿ ಅಂತ ಅಲ್ಲೋಗಿ ಒಳಗಡೆ ಕೂತ್ಕೊಂಡ್ಬಿಡ್ತವೆ. ಎಲ್ಲದಕ್ಕೂ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಮನೆ ಅಂತ ಕಟ್ಟಿರ್ತಾರೆ. ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾವೆ ಅವು.
ಅಲ್ಲೋ ಇದು ಸೀನ್ರಿ ನೋಡಿಕೊಂಡು ಉದ್ದುದ್ದ ಮರಗಳು, ದೊಡ್ಡ ದೊಡ್ಡ ಮರ ಅಂದರೆ ಎಷ್ಟು ದೊಡ್ಡ ಮರ ಅಂದರೆ ಅಷ್ಟು ದೊಡ್ಡ ಮರ ಇದೆ ಆ ಕಡೆ. ಎಷ್ಟು ಪಾತಾಳಕ್ಕೆ ನೋಡಿದ್ರೂ ಮನೆಗಳೇ, ಎಷ್ಟು ಮೇಲುಗಡೆ ನೋಡಿದ್ರೂ ಮನೆಗಳೇ ಆ ಕಡೆ. ಚೆನ್ನಾಗಿದೆ ಮನೆಗಳೆಲ್ಲ, ಗಿಡ ಮರಗಳು, ನೇಚರೇ. ಡಾರ್ಜಿಲಿಂಗ್ ಅಂದರೆ ನೇಚರೇ. ಇಲ್ಲಿ ನೋಡಿರಿ ಟೀ ಗಾರ್ಡನ್ಗೆ ಬಂದಿದ್ದೀವಿ. ಟೀ ಗಾರ್ಡನ್ ಅಂದರೆ ಒಳಗಡೆ ಬಿಡಲ್ಲ, ಈ ಥರ ಬೇಲಿ ತಂತಿ ಹಾಕ್ಬಿಟ್ಟಿರ್ತಾರೆ. ಸುಮ್ಮನೆ ನಿಂತ್ಕೊಂಡು ಅಲ್ಲಿ ಫೋಟೋ ಹಿಡ್ಕೊಂಡು, ಅಲ್ಲಿ ಕೂಡ ಡ್ರೆಸ್ ಮಾರ್ತಾರೆ. ಅಲ್ಲಿ ಝೂ ಥರ ಮಾರ್ತಾಯಿದ್ರಲ್ಲ ಆ ಥರ ಎಲ್ಲೂ ಡ್ರೆಸ್ಗಳು ಮಾರ್ತಾಯಿರ್ತಾರೆ. ಡ್ರೆಸ್ಗಳು ಹಾಕ್ಕೊಂಡು ಫೋಟೋಗಳು ಹೊಡ್ಕೊಳ್ಳೋದು ಇಲ್ಲಿ ಟೀ ಗಾರ್ಡನ್ ಹತ್ರ ನಿಂತ್ಕೊಂಡು. ಒಳಗಡೆ ಬಿಡಲ್ಲ, ಎಲ್ಲ ಹಾಳು ಮಾಡಿಬಿಡ್ತೀವಿ ನಾವೆಲ್ಲ ಓದೋರು, ನಾವೇನು ಸುಮ್ಮನೆ ಇರ್ತೀವ, ಒಂದೆಲೆ ಕಿತ್ಕೊ ನೀನೊಂದು ಕಿತ್ಕೊ ಅಂತ. ಹಾಗಾಗಿ ಇವರು ಒಳಗಡೆ ಬಿಡಲ್ಲ. ನೋಡಿರಿ ಅಷ್ಟು ಪಾತಾಳದಲ್ಲೂ ಮನೆ, ಇಷ್ಟು ಮೇಲ್ಗಡೆಗೂ, ಅಲ್ಲಿ ಮೇಲ್ಗಡೆನೂ ಮನೆ, ಅಲ್ಲಿ ಪಾತಾಳದಲ್ಲೂ ಮನೆ. ನೋಡಿಕೊಂಡು ಸುಮ್ಮನೆ ಅಲ್ಲಿ ಒಂದು ಟೇಸ್ಟ್ಗಂತ ಟೀ ಕೊಡ್ತಾರೆ. ಟೀ ಕುಡ್ಕೊಂಡು ಟೀ ಎಲ್ಲ ಮಾರ್ತಾ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಪಗೋಡ, ಇಲ್ಲಿ ಏನು ಮೊನಾಸ್ಟ್ರಿ, ಇದೊಂದು ಮೊನಾಸ್ಟ್ರಿ, ಇಲ್ಲೊಂದು ಬುದ್ಧಂದು ಟೆಂಪಲ್ ಇದೆ. ಅಲ್ಲಿ ಬಂದು ಈ ಲಾಫಿಂಗ್ ಬುದ್ಧ ಇಲ್ಲಿ ಇಟ್ಟಿದ್ರು. ಹಿಂದ್ಗಡೆ ದೊಡ್ಡ ಬುದ್ಧನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಚಿಕ್ಕ ಬುದ್ಧಗೆ ನಮಸ್ಕಾರ ಹಾಕ್ಕೊಳ್ಳೋದು. ಆ ಬುದ್ಧಗೆ ಹತ್ರ ಬಿಡಲ್ಲ ನೋಡಿ. ಇಲ್ಲೊಂದು ದೀಪ ಹಚ್ಚಿರ್ತಾರೆ, ಅದಕ್ಕೆ ನಮಸ್ಕಾರ ಹಾಕ್ಕೊಂಡು ಅಲ್ಲೊಂದು ಉಂಡೆ ಇಟ್ಟಿರ್ತಾರೆ. ಕಾಸೇನು ಉಂಡೆ ಇಲ್ಲ, ಅಲ್ಲೆಲ್ಲ ಇಟ್ಟಿರ್ತಾರೆ. ಇಲ್ಲಿ ದೊಡ್ಡ ಬುದ್ಧನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ದೊಡ್ಡ ಬುದ್ಧ ಇಲ್ಲಿ ಕೆಲಸ ನಡೀತಾ ಇದೆ. ಹಾಗಾಗಿ ಇಲ್ಲೇ ಈ ಬುದ್ಧನಿಗೆ ನಮಸ್ಕಾರ ಹಾಕ್ಕೊಂಡು, ಇವ್ರು ಯಾರೋ ಒಂದು ಇಲ್ಲಿ ಮೊನಾಸ್ಟ್ರಿಲಿದ್ದ ಸನ್ಯಾಸಿಗಳು ಯಾರೋ. ನಮ್ಮ ಕಡೆ ಈ ಸಾಯಿಬಾಬಾ ಆ ಥರ ಎಲ್ಲ ಇರ್ತಾರಲ್ಲ, ಈ ಕಡೆ ಇವರು ಒಂದು ಯಾರೋ ಒಬ್ಬರು. ಇದು ನೋಡಿರಿ ಈಚೆ ಬರೋಷ್ಟೊತ್ತಿಗೆ ಮುಚ್ಕೊಂಬಂದ್ಬಿಟ್ಟಿದೆ. ಅಲ್ಲೇ ಮೊನಾಸ್ಟ್ರಿಯಿಂದ ಈಚೆ ಬರೋಷ್ಟೊತ್ತಿಗೆ ಫುಲ್ಲು ಫಾಗು, ಒಬ್ರಿಗೊಬ್ರು ಕಾಣಿಸ್ತಾ ಇಲ್ಲ. ಮತ್ತು ಹನಿಗಳು ಬೀಳ್ತಾ ಇದೆ. ನಮಗೆ ಇಲ್ಲಿ ಈ ಕಡೆ ಚಳಿಗೂ ಆ ಕಡೆ ಚಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ನಮ್ಮ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ನಮ್ಮ ಪಾಪ ಕರ್ಕೊಂಡು ಅದು ಆರಾಮಾಗಿ ಓಡಾಡ್ಕೊಂಡಿತ್ತು. ನಮಗೆ ಚಳಿ ಅನ್ನಿಸ್ತಾ ಇತ್ತು, ಅಷ್ಟು ಫಾಗ್ ಬೀಳ್ತಾ ಇತ್ತು. ಮತ್ತು ನಾವು ಇನ್ನೊಂದು ಕಡೆ ಹೋಗ್ಬೇಕಾಯ್ತು, ಟೈಗರ್ ಹಿಲ್ ಅಂತ. ಅವನಂದ ಅಲ್ಲಿ ಹೋದ್ರೆ ಏನೂ ಕಾಣಿಸಲ್ಲ. ಅಲ್ಲಿ ಹೋದರೆ ವೆದರ್ ಚೆನ್ನಾಗಿದ್ರೆ ಕಾಂಚನಜುಂಗ ಕಾಣಿಸುತ್ತೆ. ಈ ವೆದರ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕಾಂಚನಜುಂಗ ಕಾಣಿಸ್ಲಿಲ್ಲ. ಹಂಗಾಗಿ ಇಷ್ಟೇ ನೋಡಿಕೊಂಡು ಮತ್ತು ರೂಮ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಮಗೆ ಫ್ಲೈಟ್ ಇತ್ತು ಬೆಂಗಳೂರಿಗೆ. ನೋಡಿಕೊಂಡು ಒಂದು ಅರ್ಧ ಗಂಟೆ ಇದ್ದೋ ಇಲ್ಲ ಅಷ್ಟೇ, ಅಷ್ಟು ಇರೋಕ್ಕಾಗಲಿಲ್ಲ. ಇದು ನೋಡಿರಿ ಟಾಯ್ ಟ್ರೈನ್ ಅಂದರೆ ಟ್ರೈನಲ್ಲಿ ಡಾರ್ಜಿಲಿಂಗ್ ಫುಲ್ಲು ನೋಡಿಸ್ತಾರೆ. ಟಾಯ್ ಟ್ರೈನ್ ಇದು ಊರು ಫುಲ್ಲು ಹಳಿ ಇದೆ, ರೈಲ್ವೆ ಹಳಿ. ಬಸ್ ಒಂದು ಕಡೆ ಹೋಗುತ್ತೆ, ರೈಲ್ವೆ ಹಳಿ ಒಂದು ಕಡೆ ಹೋಗುತ್ತೆ. ಟೂರಿಸ್ಟ್ ಅವ್ರು ನೋಡಿಸೋದು. ಅದು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷರು ಬಿಲ್ಡ್ ಮಾಡಿದ್ದಂತೆ ಟಾಯ್ ಟ್ರೈನ್ ಅಂತ. ಒಬ್ಬರಿಗೆ 1,000, 1,500. ಡೀಸೆಲ್ದಂದರೆ 1,000 ಅಂತೆ ಕಮ್ಮಿ, ಇಂಜಿನ್ದಂದರೆ 1,500 ಅಂತೆ. ಯಾಕಂದರೆ ಇಂಜಿನ್ದು ಡಿಸ್ಟರ್ಬ್ ಆಗೋಲ್ಲ, ಆರಾಮಾಗಿರುತ್ತೆ. ಡೀಸೆಲ್ದಂದರೆ ತುಂಬ ಹೊಗೆ ಬಿಡ್ತಾ ಇರುತ್ತೆ. ಇಲ್ಲೊಂದು ಪಾರ್ಕ್ ಇದೆ, ಅಲ್ಲಿ ಬರುತ್ತದು. ನಾವು ಈ ಪಾರ್ಕ್ ಹತ್ರ ಬಂದು ಪಾರ್ಕ್ ನೋಡೋಕ್ಕೆ ಟ್ರೈನು ಬರುತ್ತೆ. ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದು. ಇಲ್ಲಿ ಅದೇ ತುಂಬ ಫಾಗ್ ಆಗಿಬಿಟ್ಟಿದೆ. ಅಲ್ಲಿ ಮೊನಾಸ್ಟ್ರಿ ನೋಡ್ಕೊಂಡು ಇಲ್ಲಿ ಬರೋಷ್ಟರಲ್ಲಿ ಫಾಗ್ ತುಂಬ. ನೋಡಿರಿ ಇಲ್ಲಿ 150 ಜನ ಸೈನಿಕರ ಹುತಾತ್ಮರಾಗಿದ್ದು ಇಲ್ಲೆಲ್ಲೋ ಸಮಾಧಿ ಇದೆಯಂತೆ. ಎಲ್ಲಂತ ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ಬರೆದಿದ್ದಾರೆ, ನಮಗೆ ಕೇಳೋಕ್ಕೂ ಯಾರೂ ಇಲ್ಲ ಅಲ್ಲಿ. ಆದರೆ ಇಲ್ಲಿ ಅದ್ರ ಹಿಸ್ಟ್ರಿ ಬರೆದಿದ್ದಾರೆ. ಹಿಸ್ಟ್ರಿ ಓದ್ಕೊಂಡು ಬರ್ಬೋದು. ನೋಡಿರಿ ಇಲ್ಲಿ ಒಬ್ಬರು ಸೈನಿಕರು ಸ್ಟ್ಯಾಚು ಇದೆ. ಇದು ಅವರ ಜ್ಞಾಪಕಾರ್ಥವಾಗಿ ಇದೊಂದು ಏನಂತಾರೆ, ಇದು ಏನು ಹೇಳ್ತಾರೋ ನನಗೆ ಗೊತ್ತಾಗಲಿಲ್ಲ. ಇದೆ ಇಲ್ಲಿ ಪಾರ್ಕ್ ಹತ್ರ ಇರೋದು ಡಾರ್ಜಿಲಿಂಗ್ ಐ ಲವ್ ಯು ಅಂತ ಇದೆ. ಐ ಲವ್ ಡಾರ್ಜಿಲಿಂಗ್ ಅಂತ ಇಲ್ಲಿ ಬರುತ್ತೆ ನೋಡಿರಿ. ಬಂತು ಟ್ರೈನ್ ಬಂತು. ಒಂದು 5 ನಿಮಿಷ ಇಲ್ಲಿ ನಿಲ್ಲಿಸ್ತಾರೆ. ಎಲ್ಲೆಲ್ಲಿ ಪಾಯಿಂಟ್ ಇದೆಯೋ ಅಲ್ಲಲ್ಲ 5 ನಿಮಿಷ ನಿಲ್ಲಿಸ್ತಾರೆ. ಅದನ್ನು ನೋಡ್ಕೊಂಡು ಮತ್ತೆ ಹೋಗಿ ಹತ್ಕೊಂಡ್ಬಿಡ್ಬೇಕು. ನೋಡಿರಿ ಇದೆಲ್ಲ ನಮ್ಮ ಇಂಡಿಯಾ ಬಾವುಟ ನೋಡಿದ ತಕ್ಷಣ ಖುಷಿ ಆಯಿತು ನಮಗೆ. ನಮ್ಮ ಕಲ್ಚರ್ ಅಂದರೆ ನಮ್ಗೆ ಖುಷಿ ಅಲ್ವಾ, ನಮ್ಮ ಇಂಡಿಯಾ ಬಾವುಟ ನೋಡಿದ ತಕ್ಷಣ. ಮತ್ತು ನೋಡಿಕೊಂಡು ಇಲ್ಲೇ ಒಂದು 10 ನಿಮಿಷ ಇದೆ, ಒಂದು 10-15 ನಿಮಿಷ ಇದ್ದು ಅಷ್ಟೇ. ಯಾಕಂದರೆ ಹನಿ ಬೀಳ್ತಾ ಇದೆ, ಫಾಗು ತುಂಬ ಮುಚ್ಕೊಳ್ತಾ ಇದೆ, ಎಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮಗು ಬೇರೆ ಇದೆ. ಹಾಗಾಗಿ ಟ್ರೈನ್ ನಾವಿರೋಷ್ಟೊತ್ತಿಗೆ 2-3 ಬಂದ್ಬಿಡೋದು ಟ್ರೈನು. ಒಂದು 5 ನಿಮಿಷ ನಿಲ್ಲಿಸ್ತಾರೆ ಅಲ್ಲಿ. ಟ್ರೈನ್ನ ನಿಲ್ಲಿಸಿದ್ಮೇಲೆ ಎಲ್ಲರೂ ಅಲ್ಲಿರೋರು ಅಲ್ಲೇ ಓಡಾಡ್ಕೊಂಡಿದ್ದು ಅವ್ರು ವಿಶೀಲ್ ಆಗಿದ ತಕ್ಷಣ ಮತ್ತೆ ಹತ್ಕೊಂಡ್ಬಿಡ್ತಾರೆ. ಮತ್ತು ಬೇರೆ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಹಂಗೆ ನೋಡಿಕೊಂಡು ಎಲ್ಲ ಸುತ್ತಾಡ್ಕೊಂಡು ಬಂದು ನಾವೆಲ್ಲೂ ಏನು ಇಲ್ಲಿ ನೋಡಿರಿ ಈ ಅಂಗಡಿ ಎಲ್ಲಿ ನೋಡಿದ್ರು ಹುಡುಗಿರು ತುಂಬ ಖುಷಿ ಆಗುತ್ತೆ ಹುಡುಗಿರು ನೋಡೋಕ್ಕೆ. ಪೊಲೀಸ್ ಕೂಡ ಹುಡುಗಿರೇ. ಮತ್ತು ಸನ್ರೈಸು, ನಮ್ಮ ರೂಮಿಂದನೇ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿ ಆಯಿತು ಸನ್ರೈಸ್ ನೋಡಿ. ಮತ್ತು ಆಯಿತು, ನಮ್ಮೂರೇ ಚಂದ, ನಮ್ಮೂರೇ ಅಂದ, ನಮ್ಮ ಕನ್ನಡ ಭಾಷೆ ಪರಮಾನಂದ ಅಂತ ಹೇಳಿ ಲಗೇಜ್ ಎತ್ಕೊಂಡು
ಬಾಗ್ದೋದ ಏರ್ಪೋರ್ಟಿಗೆ ಬಂದು ಬೆಳಗ್ಗೆ 9 ಗಂಟೆಗೆ ಬಿಟ್ಟಿದ್ದಕ್ಕೆ 12:30 ಕರ್ಕೊಂಬಂದುಬಿಟ್ರು. ಅಮಿತ್ ಶಾ ಬರ್ತಾ ಇದ್ದಾರೆ ಅಂತ ರೋಡೆಲ್ಲ ಬ್ಲಾಕ್ ಮಾಡಿದರು. ಸ್ವಲ್ಪ ಬೇರೆ ಕಡೆಯಿಂದ ಬರೋಷ್ಟಕ್ಕೆ ಲೇಟ್ ಆಯಿತು. ಏರ್ಪೋರ್ಟಲ್ಲಿ ಎಲ್ಲ ಚೆಕ್-ಇನ್ ಆಗಿ ಫ್ಲೈಟ್ ಹತ್ಕೊಂಡು ನಮ್ಮ ಕೆಂಪೇಗೌಡ ಟರ್ಮಿನಲ್ 2 ಬಂದು ಇಳಿದು. ಇದು ಚೆಕ್-ಇನ್ ಆಗ್ತಾ ಇರೋದು ಬಾಗ್ದೋರ ಏರ್ಪೋರ್ಟಲ್ಲಿ ಚೆಕ್-ಇನ್ ಆಗಿ ಹತ್ಕೊಂಡು ಎಲ್ಲ ಲಗೇಜೆಲ್ಲ ಹಾಕಿದೋ. ಇನ್ನೂ ಟೈಮ್ ಇತ್ತು. ಅಲ್ಲೇ ಕೂತ್ಕೊಂಡಿದ್ದು ಚೆಕ್-ಇನ್ ಬ್ಯಾಗೆಲ್ಲ ಲಗೇಜೆಲ್ಲ ಹಾಕ್ಬಿಟ್ಟು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಇನ್ನೂ 2 ಅವರ್ ಇತ್ತು. ಇನ್ನೇನು ಮಾಡೋದು. ಆಮೇಲೆ ಅಂದರೆ ಅಮಿತ್ ಶಾ ಬರ್ತಾ ಇದ್ದಾರೆ, ಅಮಿತ್ ಶಾ ಅವರು ಎಲ್ಲ ರೋಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ ಅಂತ ಇದು ಮಾಡಿದ್ರು. ಅದಕ್ಕೆ ಸ್ವಲ್ಪ ಬೇಗನೆ ರೂಮ್ ಬಿಟ್ಬಿಟ್ಟು ಬಾಗ್ದೋದ ಏರ್ಪೋರ್ಟಲ್ಲಿ 2 ಅವರ್ ಕೂತ್ಕೊಂಡಿದ್ದು. ಅಲ್ಲಿ ಲ್ಯಾಂಡಿಂಗ್ ಆಗೋದು, ಫ್ಲೈಟ್ನೆಲ್ಲ ನೋಡಿಕೊಂಡು ಟೇಕಪ್ ಆಗೋದು, ಲ್ಯಾಂಡಿಂಗ್ ಆಗೋದು ನೋಡ್ಕೊಂಡು ಕೂತ್ಕೊಂಡಿದ್ದು. ಇನ್ನೇನು ಮಾಡೋದು ನೋಡಿ. ಇದು ಬಾಗ್ದೋರ ಏರ್ಪೋರ್ಟಲ್ಲಿ ಕೂತ್ಕೊಂಡಿದ್ದು. ಫ್ಲೈಟ್ಗಳನ್ನೆಲ್ಲ ನೋಡಿಕೊಂಡು 2 ಅವರ್ ಹೋಯಿತು. ಮತ್ತು ನಮ್ಮ ಟೈಮ್ ಬಂತು. ಅಲ್ಲಿ ನಿಂತಿರೋದೇ ನಮ್ಮ ಫ್ಲೈಟು, ಇಂಡಿಯನ್ ಏರ್ಲೈನ್ಸು. ನಮಗೆ ಅನೌನ್ಸ್ ಆಯಿತು. ನಮ್ಮ ಅಷ್ಟರಲ್ಲಿ ಅಲ್ಲೇನೋ ಒಂದು ಸ್ನ್ಯಾಕ್ಸ್ ತಿಂದು, ರೇಟ್ ಜಾಸ್ತಿ ಅಲ್ಲ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ತೊಗೊಂಡು ತಿಂದು, ಒಂಚೂರು ಸ್ನ್ಯಾಕ್ಸ್ ತೊಗೊಂಡು ತಿಂದು, ಮತ್ತು ಅಲ್ಲಿಂದ ನೋಡಿ ನಮ್ಮದು ಫ್ಲೈಟ್ ಇದೆ, ಇಂಡಿಯನ್ ಏರ್ಲೈನ್ಸ್. ಅಲ್ಲಿಂದ ಒಂದು 100 ಮೀಟ್ರ್, ನಾವು ಕುತ್ಕೊಂಡಿರೋದಕ್ಕೂ ಅಲ್ಲಿಗೂ ಒಂದು 100 ಮೀಟ್ರ್ ಇತ್ತು. ಆದರೂ ಬಸ್ಸಲ್ಲಿ ಕರ್ಕೊಂಡು ಬರ್ತಾರೆ ಅಲ್ಲಿಗೆ. ನಮ್ಮನ್ನೆಲ್ಲ ಪ್ಯಾಸೆಂಜರ್ಸ್ ಕರ್ಕೊಂಬಂದರು. ಅಲ್ಲಿಂದ ಬಂದು ಕೆಂಪೇಗೌಡ ಟರ್ಮಿನಲ್ 2 ಲ್ಯಾಂಡ್ ಆಗಿ ನಮ್ಮ ಮನೆಗೆ ನಮ್ಮ ಹುಡುಗ ಬಂದಿದ್ರು ಕಾರ್ ತೊಗೊಂಡು. ನಮ್ಮ ಮನೆಗೆ ನಾವು ಬಾಯ್ ಎವರಿವಾನ್. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.